ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ ಮೈಸೂರು. ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಸಸಿ ಸ್ಕ್ಯಾಮ್ ಕಳಂಕ ಅಂಟಿದೆ. 15 ಲಕ್ಷ ಸಸಿ ಹೆಸರಿನಲ್ಲಿ ಕೋಟಿ ಕೋಟಿ ಹಣ ತಿಂದವರು ಯಾರು ಇಲ್ಲಿ? ಅಪ್ಪಿತಪ್ಪಿಯೂ ಕೂಡ ಇಲ್ಲಿ ಡಿಕೆ ಶಿವಕುಮಾರ್ ಸರ್ಕಾರ ಈ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ. ಯಾರನ್ನು ಪ್ರಶ್ನೆ ಮಾಡಬೇಕು ಇಲ್ಲಿ? ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಸಸಿ ಸ್ಕ್ಯಾಮ್ ಕಳಂಕ. 15 ಲಕ್ಷ ಸಸಿ ಹೆಸರಿನಲ್ಲಿ ಕೋಟಿ ಕೋಟಿ ಹಣ ತಿಂದವ್ರು ಯಾರು? ಅಪ್ಪಿತಪ್ಪಿಯೂ ಕೂಡ ಈ ಬಗ್ಗೆ ಡಿಕೆ ಶಿವಕುಮಾರ್ ಸರ್ಕಾರ ಬಾಯಿ ಬಿಡ್ತಾ ಇಲ್ಲ. ಮಾತಿಗೆ ಏನು ಬಿಡಿಎ ಅಧ್ಯಕ್ಷ ಹ್ಯಾರಿಸ್ ಸಿಗ್ತಿಲ್ಲ, ಕಮಿಷನರ್ ಮಣಿವಣ್ಣನ್ ಸಿಗ್ತಾ ಇಲ್ಲ. ಯಾರನ್ನು ಪ್ರಶ್ನೆ ಮಾಡಬೇಕಿಲ್ಲಿ? ಮೌನಕ್ಕೆ ಜಾರಿದಂತಹ ಕ್ರಿಯಾಶೀಲ ಬೆಂಗಳೂರು ಸಚಿವ ಏನು ಕೃಷ್ಣ ಬೈರೇಗೌಡರು, ಎಲ್ಲಿದ್ದೀರಿ? ಬಿಡಿಎ ಅಧ್ಯಕ್ಷ ಹ್ಯಾರಿಸ್ ಅವರೇ ಎಲ್ಲಿದ್ದೀರಿ? ಮಾತನಾಡಿ, ಈ ಬಗ್ಗೆ ಬಾಯಿ ಬಿಡಿ, ಏನಾಯ್ತು ಇಲ್ಲಿ ಅನ್ನುವಂಥದ್ದನ್ನ ನೀವು ಮಾತಾಡಬೇಕಾಗಿದೆ. ಸಸಿ ನೆಟ್ಟ ಹಣ ನುಂಗ್ದವ್ರು ಯಾರು ಇಲ್ಲಿ? ಮಣಿವಣ್ಣನ್ ಉತ್ತರವನ್ನ ನೀಡಿ. ಹ್ಯಾರಿಸ್, ಈ ಬಗ್ಗೆ ಆನ್ಸರ್ ಬೇಕಾಗಿರುವಂಥದ್ದು ನಮಗೆ. ಏನಾಯ್ತು ಇಲ್ಲಿ? ಕೋಟಿ ಕೋಟಿ ಹಣ ತಿಂದವ್ರು ಯಾರು ಇಲ್ಲಿ? 15 ಲಕ್ಷ ಸಸಿಯ ಹೆಸರಿನಲ್ಲಿ ಕೋಟಿ ಕೋಟಿ ಹಣ ಗುಳುಮಾಗಿದೆ. ಇದ್ರ ಬಗ್ಗೆ ಯಾರನ್ನ ಪ್ರಶ್ನೆ ಮಾಡಬೇಕು ಇಲ್ಲಿ? ಈ ಬಗ್ಗೆ ಅಪ್ಪಿತಪ್ಪಿಯೂ ಕೂಡ ಡಿಕೆ ಶಿವಕುಮಾರ್ ಸರ್ಕಾರ ಬಾಯಿ ಬಿಡ್ತಾ ಇಲ್ಲ. ಮೌನಕ್ಕೆ ಈಗ ಜಾರಿದ್ದಾರೆ ಏನು ಬಿಡಿಎ ಅಧ್ಯಕ್ಷ ಹ್ಯಾರಿಸ್ ಹಾಗೂ ಕಮಿಷನರ್ ಮಣಿವಣ್ಣನ್. ಈ ಬಗ್ಗೆ ಮಾತಾಡಬೇಕಾಗಿರುವಂಥವ್ರೆ ಅವರು. ಆದರೆ ಇಲ್ಲಿ ನಾವು ಇಷ್ಟು ಸುದ್ದಿ ಮಾಡ್ತಿದ್ದೀವಿ, ಈ ಬಗ್ಗೆ ಇಷ್ಟೆಲ್ಲ ಚರ್ಚೆಗಳಾಗ್ತಾ ಇದೆ, ಆದರೂ ಕೂಡ ಯಾರೊಬ್ರು ಈ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಈ ಬಗ್ಗೆ ಏನೂ ಕೂಡ ಮಾತನಾಡ್ತಿಲ್ಲ. ಯಾರನ್ನು ಪ್ರಶ್ನೆ ಮಾಡಬೇಕಿಲ್ಲ? ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ನೋಡಿ, ಈಗ 15 ಲಕ್ಷ ಸಸಿ ಒಂದು ಹಣ, ಸಸಿ ಹೆಸರಿನಲ್ಲಿ ಹಣವನ್ನ ಲೂಟಿ ಮಾಡಿದಂತಹ ಸ್ಕ್ಯಾಮ್ ಏನಿದೆ, ಸ್ಕ್ಯಾಮ್ ಕಳಂಕ ಈಗ ಅಂಟಿದೆ. ಯಾರನ್ನ ಕೇಳಬೇಕು ಇಲ್ಲಿ? ಯಾರು ಈ ಬಗ್ಗೆ ಮಾತೇ ಎತ್ತುತ್ತಾ ಇಲ್ಲ. ಏನು ಬಿಡಿಎ ಅಧ್ಯಕ್ಷ ಹ್ಯಾರಿಸ್ ಅವ್ರು ಮಾತಾಡ್ಬೇಕು ಈ ಬಗ್ಗೆ, ಅವರು ಕೂಡ ಈ ಬಗ್ಗೆ ಮಾತನಾಡ್ತಿಲ್ಲ. ಕಮಿಷನರ್ ಮಣಿವಣ್ಣನ್ ಕೂಡ ಈ ಬಗ್ಗೆ ಯಾವುದೇ ವಿಚಾರದಲ್ಲಿ ಉತ್ತರವನ್ನ ನೀಡ್ತಾ ಇಲ್ಲ. ಈ ಬಗ್ಗೆ ನೋಡಿ ಎಷ್ಟು ಚರ್ಚೆಗಳಾಗ್ತಾ ಇದೆ, ಸುದ್ದಿಗಳಾಗ್ತಾ ಇದೆ, ಆದರೂ ಕೂಡ ಈ ಬಗ್ಗೆ ಯಾರೊಬ್ರು ಮಾತನಾಡ್ತಿಲ್ಲ. ಏನಾಗ್ತಾ ಇದೆ ಇಲ್ಲಿ? ಯಾಕೆ ಈ ಬಗ್ಗೆ ಯಾರು ಮಾತನಾಡ್ತಿಲ್ಲ? ಅಂದ್ರೆ ನಿಜಕ್ಕೂ ಇಲ್ಲಿ ಹಣ ತಿಂದವ್ರು ಯಾರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಕೋಟಿ ಕೋಟಿ ಹಣ ಏನು ಕಡಿಮೆ ಹಣ ಅಂತೂ ಅಲ್ಲ. 88 ಕೋಟಿ ಅಂದ್ರೆ ಏನು ಸುಮ್ಮನೆನಾ? 88 ಕೋಟಿ ಹಣ ಇಲ್ಲಿ ಗುಳುಮಾಗಿದೆ. ಏನಾಯ್ತು? ಏನು ಮಾಡಿದ್ರು? ಯಾಕೆ ಈ ಬಗ್ಗೆ ಮಾತನಾಡ್ತಾ ಇಲ್ಲ? ಎಲ್ಲಿದ್ದೀರಿ ನೀವು? ಏನೋ ಬಿಡಿಎ ಅಧ್ಯಕ್ಷರಾಗಿರುವಂಥ ಹ್ಯಾರಿಸ್ ಅವ್ರು ಎಲ್ಲಿದ್ದೀರಿ? ಈ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ನೀವು? ಬಾಯ್ ಬಿಡಿ. ಈ ಬಗ್ಗೆ ಏನಾಯ್ತು? 88 ಕೋಟಿ ಏನಿದೆ, ಏನಾಯ್ತು ಹಣ? 15 ಲಕ್ಷ ಗಿಡವನ್ನು ನೆಡ್ತೀವಿ, ಏನು ಗಿನ್ನಿಸ್ ದಾಖಲೆ ಮಾಡ್ತೀವಿ ಅಂತೆಲ್ಲ ಹೇಳಿ ಓಡಾಡಿ ಎಲ್ಲ ಮಾಡಿದ್ರಲ್ಲ, ಏನಾಯ್ತು? ಏನು ಮಾಡಿದ್ರಿ ಅನ್ನುವಂಥ ಪ್ರಶ್ನೆ. 15 ಲಕ್ಷ ಸಸಿ ಹೆಸರಿನಲ್ಲಿ ಕೋಟಿ ಕೋಟಿ ಹಣವನ್ನ ಗುಳುಂ ಮಾಡಿದ್ದೀರಿ. ಯಾರನ್ನು ಪ್ರಶ್ನೆ ಮಾಡ್ಬೇಕಿಲ್ಲಿ? ಬೆಂಗಳೂರು ನಗರಾಭಿವೃದ್ಧಿ ಸಚಿವರಿಗೆ ಸಸಿ ಸ್ಕ್ಯಾಮ್ ಬಗ್ಗೆ ಗೊತ್ತಿತ್ತಾ? 15 ಲಕ್ಷ ಸಸಿ ನೆಟ್ಟಿಲ್ಲ ಅನ್ನೋದು ಕೃಷ್ಣ ಬೈರೇಗೌಡರಿಗೆ ಗೊತ್ತಿದ್ಯಾ ಅನ್ನುವಂಥದ್ದು ಪ್ರಶ್ನೆ ಇಲ್ಲಿ. ಬಿಡಿಎ ತನ್ನ ವ್ಯಾಪ್ತಿ ಅಲ್ಲ ಅಂತ ಸುಮ್ಮನಾದ್ರು ಪವರ್ಫುಲ್ ಮಂತ್ರಿಯವರು. ಇನ್ನು ಅಪೂರ್ಣ ಖಾತೆಯಿಂದ ಮನನೊಂದಿರುವಂತಹ ಕೃಷ್ಣ ಬೈರೇಗೌಡರು ನೆನೆ ಅಶ್ವವೇಗ ನ್ಯೂಸ್ ಪ್ರಶ್ನೆಗೆ ಬಿಡಿಎನ ಕೇಳಿ ಅಂತ ಹೇಳಿದ್ರು. ಮಿನಿಸ್ಟರ್ ಕೃಷ್ಣ ಬೈರೇಗೌಡ್ರೆ, ನಿಮಗೆ ಉತ್ತರ ಗೊತ್ತಾ ಇದಕ್ಕೆ? ಅಂದ್ರೆ ಏನ್ ಹೇಳ್ತೀರಾ ಈ ಬಗ್ಗೆ? ನೀವೇ ಉತ್ತರಿಸದೆ ಬಿಡಿಎನ ಕೇಳಿ ಅಂತ ಹೇಳಿದ್ರೆ ಹೇಗೆ? ನೀವೇ ಮಾತಾಡ್ಬೇಕಾಗಿರೋಂಥವ್ರು ನೀವೇ ಹೀಗೆ ಹೇಳ್ಬಿಟ್ರೆ ಯಾರನ್ನ ನಾವು ಕೇಳಬೇಕಾಗುತ್ತೆ ಇಲ್ಲಿ? ಈಗ ನಿಮ್ಮ ಸರ್ಕಾರ, ನೀವು ಪ್ರಶ್ನೆ ಮಾಡ್ಬೇಕಿಲ್ಲಿ. ನಿಮಗೆ ಗೊತ್ತಿದ್ಯಾ ಇಲ್ಲಿ ಏನಾಗ್ತಾ ಇದೆ ಅಂತ? ಬಿಡಿಎ ತನ್ನ ವ್ಯಾಪ್ತಿಯಲ್ಲ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ರಿ ನೀವು. ಅಪೂರ್ಣ ಖಾತೆಯಿಂದ ಮನನೊಂದಿರುವಂತಹ ಕೃಷ್ಣ ಬೈರೇಗೌಡರಿಗೆ ಸಿಟ್ಟು. ನೆನೆ ಅಶ್ವವೇಗ ನ್ಯೂಸ್ ಪ್ರಶ್ನೆಗೆ ಬಿಡಿಎನ ಕೇಳಿ ಅಂತ ಹೇಳಿದ್ರು ಮಿನಿಸ್ಟರ್ ಕೃಷ್ಣ ಬೈರೇಗೌಡ್ರೆ. ನಿಮಗೆ ಉತ್ತರ ಇದಾಯ್ತಾ ಇಲ್ವಾ ಅನ್ನುವಂಥದ್ದು ನೀವೇ ಉತ್ತರಿಸದೆ ಬಿಡಿಎನ ಕೇಳಿ ಅಂದ್ರೆ ಹೇಗೆ? 15 ಲಕ್ಷ ಸಸಿ ಸ್ಕ್ಯಾಮ್ ಯಾರನ್ನು ಪ್ರಶ್ನೆ ಮಾಡಬೇಕು ನಾವಿಲ್ಲಿ? ಯಾರು ಉತ್ತರಿಸ್ತಾರೆ? ನೀವೇ ಹೀಗಂದ್ಬಿಟ್ರೆ ಇನ್ಯಾರು ಉತ್ತರ ಕೊಡ್ತಾರೆ? ನೀವೊಂದು ಅಧಿಕಾರದಲ್ಲಿ ಇದ್ದೀರಿ, ನೀವು ಕೇಳಿದ್ರೆ ಅರ್ಥ ಇರುತ್ತೆ. ಅಂದ್ರೆ ಒಂದು ಜವಾಬ್ದಾರಿಯುತ ಅಧಿಕಾರದಲ್ಲಿ ಇದ್ದಾಗ ನೀವು ಪ್ರಶ್ನೆ ಮಾಡಬೇಕಾಗುತ್ತೆ. ಏನಾಯ್ತು? ನೀವು ಸರಿಯಾದಂಥ ರೀತಿಯಲ್ಲಿ ಪ್ರಶ್ನೆ ಮಾಡಿ ಸರಿಯಾಗಿ ಉತ್ತರವನ್ನು ನೀಡಿದ್ರೆ ಇಲ್ಲಿ ಸಮಸ್ಯೆನೇ ಬರೋದಿಲ್ಲ, ಯಾರು ಬೇರೆ ಪ್ರಶ್ನೆನೇ ಮಾಡೋದಿಲ್ಲ. ಆದರೆ ನೀವು ಹೇಳ್ತೀರಿ ಬಿಡಿಎನ ಕೇಳಿ, ನನಗೆ ಗೊತ್ತಿಲ್ಲ, ಬಿಡಿಎನ ಕೇಳಿ ಅಂತ ಹೇಳ್ತೀರಾ. ನೀವು ಆನ್ಸರ್ ಮಾಡಬೇಕಾಗಿದೆ. ಆದರೆ ನೀವೇ ಹೇಳ್ತಾ ಇಲ್ಲ ಇಲ್ಲಿ 15 ಲಕ್ಷ ಸಸಿ ಸ್ಕ್ಯಾಮ್ ಯಾರನ್ನ ನಾವಿಲ್ಲಿ ಪ್ರಶ್ನೆ ಮಾಡಬೇಕು? ಯಾರು ಉತ್ತರಿಸ್ತಾರೆ?
ಮೊನ್ನೆ ಅಷ್ಟೇ ಕೆಂಪೇಗೌಡ ಜಯಂತಿ ದಿನ ಒಂದಿಷ್ಟು 15 ಲಕ್ಷ ಸಸಿಗಳನ್ನು ಕೂಡ ನೆಟ್ಟಿದ್ರು ಸರ್. ಅದು ಸರ್ ಮೊನ್ನೆ ಅಷ್ಟೇ ಕೆಂಪೇಗೌಡ ಜಯಂತಿ ದಿನ ಒಂದಿಷ್ಟು 15 ಲಕ್ಷ ಸಸಿಗಳನ್ನು ಕೂಡ ನೆಟ್ಟಿದ್ರು ಸರ್. ಅದು ಸರ್ ಮೊನ್ನೆ ಅಷ್ಟೇ ಕೆಂಪೇಗೌಡ ಜಯಂತಿ ದಿನ ಒಂದಿಷ್ಟು 15 ಲಕ್ಷ ಸಸಿಗಳನ್ನು ಕೂಡ ನೆಟ್ಟಿದ್ರು ಸರ್. ಅದು ಸರ್ ಮೊನ್ನೆ ಅಷ್ಟೇ ಕೆಂಪೇಗೌಡ ಜಯಂತಿ ದಿನ ಒಂದಿಷ್ಟು 15 ಲಕ್ಷ ಸಸಿಗಳನ್ನು ಕೂಡ ನೆಟ್ಟಿದ್ರು ಸರ್. ಅದು ಸರ್ ಮೊನ್ನೆ ಅಷ್ಟೇ ಕೆಂಪೇಗೌಡ ಜಯಂತಿ ದಿನ ಒಂದಿಷ್ಟು 15 ಲಕ್ಷ ಸಸಿಗಳನ್ನು ಕೂಡ ನೆಟ್ಟಿದ್ರು ಸರ್. ಅದು ನೋಡಿ, ನೀವು ಇಲ್ಲಿ ಗಮನಿಸಬಹುದು ಅಂದರೆ ಈ ಬಗ್ಗೆ ನಮ್ಮ ಪ್ರತಿನಿಧಿಗೆ ಹೇಳ್ತಾರೆ, ಅದಕ್ಕೆ ಬಿ ಡಿಯನ್ನು ಕೇಳಿ ಅಂತ ಕೃಷ್ಣ ಬೈರೇಗೌಡರು ಇಲ್ಲಿ ಹೇಳುವಂಥದ್ದು. ಇಲ್ಲಿ ನೀವು ಒಂದು ಜನಪ್ರತಿನಿಧಿಯಾಗಿದ್ದೀರಿ, 15 ಲಕ್ಷ ಗಿಡ ಇಲ್ಲಿ ನಾಶ ಆಗಿರುವಂಥದ್ದು, ಅದನ್ನು ಪ್ರಶ್ನೆ ಮಾಡಬೇಕು, ನೀವು ಪ್ರಶ್ನೆ ಮಾಡಬೇಕಾಗಿರೋ ನೀವೇ ಇಲ್ಲಿ ಈ ಬಿ ಡಿಯನ್ನು ಕೇಳಿ ಅಂದರೆ ಹೇಗೆ? ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಪವನ್ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ಪವನ್, ಏನು BDA ಎಡವಟ್ಟು ಏನು 15 ಲಕ್ಷ ಗಿಡಗಳನ್ನು ನೆಟ್ಟು ನಾಶ ಆಗಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಏನು ಸುದ್ದಿಗಳು ಆಗ್ತಾ ಇದೆ, ಆದರೂ ಕೂಡ ಈ ಬಗ್ಗೆ ಯಾರೊಬ್ಬರೂ ಮಾತನಾಡ್ತಿಲ್ಲ. ಅಂದರೆ BDA ಅಧ್ಯಕ್ಷ ಹ್ಯಾರಿಸ್ ಆಗಿರಲಿ, ಮಣಿವಣ್ಣನ್ ಆಗಿರಲಿ, ಯಾರೂ ಕೂಡ ಈ ಬಗ್ಗೆ ಮಾತನಾಡ್ತಿಲ್ಲ. ಯಾಕೆ ಏನು ಮಾತನಾಡ್ತಿಲ್ಲ ಅಂದರೆ ನಿಜವಾಗ್ಲೂ ಇಲ್ಲಿ 88 ಕೋಟಿ ಏನಾಯಿತು, ಏನು ಮಾಡಿದ್ರು ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕರನ್ನ ಕಾಡುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಲಕ್ಷ್ಮಿ, ಏನು ಈ ನಾಡಪ್ರಭು ಕೆಂಪೇಗೌಡರ ಜಯಂತಿ ಎಂದು BDA ಅವರು 15 ಲಕ್ಷ ಸಸಿಯನ್ನು ನೆಟ್ಟಿದ್ದೀವಿ, ನಾವು ಗ್ರೀನರಿ ಬೆಂಗಳೂರನ್ನು ಮಾಡ್ತಾ ಇದ್ದೀವಿ, ಹಾಗಾಗಿ 15 ಲಕ್ಷ ಸಸಿಯನ್ನು ನೆಟ್ಟಿದ್ದೀವಿ ಅಂತ ಹೇಳಿದ್ರು. ಈ ಬಗ್ಗೆ ನಾವು ಅಶ್ವವೇಗ ನ್ಯೂಸ್ ತಂಡ ಏನು ಗ್ರೌಂಡ್ ರಿಪೋರ್ಟ್ ಮಾಡಿದಾಗ ಅಲ್ಲಿ 15 ಲಕ್ಷ ಸಸಿ ನೆಟ್ಟಿದ್ದಲ್ಲದೆ ಇದು ನೆಟ್ಟಿರೋಂಥ ಸ್ವಲ್ಪ ಸಸಿಗಳು ಕೂಡ ಸುಟ್ಟು, ಅಂದರೆ ಬಿಸಿಲು ನೀರಿಲ್ಲದ ಕಾರಣಕ್ಕಾಗಿ ಸುಟ್ಟು ಕರಕಲಾಗಿದ್ದಾವೆ. ಇಲ್ಲಿ ನಾವು ಕೇಳ್ತಾ ಇರೋದು ಪ್ರಶ್ನೆ ಇಷ್ಟೇ, ನಗರಾಭಿವೃದ್ಧಿ ಸಚಿವರಾಗಿದ್ದಂಥ ಕೃಷ್ಣ ಬೈರೇಗೌಡರಾಗಿರ್ಬೋದು, BDA ಅಧ್ಯಕ್ಷರಾಗಿರ್ತಕ್ಕಂಥ NA ಹ್ಯಾರಿಸ್ ಆಗಿರಬಹುದು, ಅಥವಾ ಗ್ರೇಟರ್ ಬೆಂಗಳೂರು ಬಗ್ಗೆ ನಾನು ಬೆಂಗಳೂರಿನ ವಿಶ್ವಮಟ್ಟಕ್ಕೆ ನಾವು ದೊಡ್ಡ ಮಟ್ಟಕ್ಕೆ ತೋರಿಸ್ಬೇಕು ಅನ್ನೋ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರುವಂಥ CM DK ಶಿವಕುಮಾರ್ ಅವ್ರಿಗೆ ನಾವು ನೇರವಾದ ಒಂದು ಪ್ರಶ್ನೆ ಕೇಳ್ತಾ ಇರೋದು, 15 ಲಕ್ಷ ಸಸಿಯನ್ನು ಎಲ್ಲಿ ನೆಟ್ಟಿದ್ದೀರಿ? ಮತ್ತು ನೆಟ್ಟಿರೋ ಅಂಥ ಸಸಿಗಳಿಗೆ ಏನು ಪೋಷಾಪಣೆ ಮಾಡೋಂಥ ಕೆಲಸಗಳಿಗೆ ಏನು ಮಾಡ್ತಾ ಇದ್ದೀರಿ? ಯಾಕೆ ಹೀಗಾಗಿದೆ? ನೀವು ನಾಡಪ್ರಭು ಏನು ಈ ಬೆಂಗಳೂರನ್ನು ಕಟ್ಟಂಥ ನಾಡಪ್ರಭು ಅವರ ಹೆಸರಲ್ಲೇ ಇಂಥ ಮಹಾದೋಖ ಮಾಡ್ತೀರಿ ಅನ್ನೋದಾದರೆ ಎಲ್ಲೋಯ್ತು ಈ ದುಡ್ಡು? 88 ಕೋಟಿ ರೂಪಾಯಿ NGOಗಳ ಮುಖಾಂತರ ನೀವು ಇಲ್ಲಿ ಸಸಿಗಳನ್ನ ನೆಟ್ಟಿದ್ದೀರಲ್ಲ, ಇದ್ರ ಪೋಷಾಪಣೆ ಮಾಡೋರು ಯಾರು? ಎಲ್ಲ ಏನು 27ನೇ ತಾರೀಕು ಫಂಕ್ಷನ್ ಆಗಿರೋದು, ಯಾವುದು ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಗಿರೋದು, ಇನ್ನೂ 20 ದಿನ ಕಳೆದಿಲ್ಲ, ಈಗ ಆಲ್ರೆಡಿ ಎಲ್ಲ ಅರ್ಧ ಸಸಿಗಳು ಸುಟ್ಟು ಹೋಗಿದ್ದಾವೆ. ಈಗಾದರೆ ಇದು ದುಡ್ಡು ಹೊಡಿಯೋದಕ್ಕಷ್ಟೇ ಮಾಡಿದ್ದಂಥ ಯೋಜನೆಯನ್ನು ಇದಕ್ಕೆ ಮಾತಾಡಬೇಕು ನೀವು. ಯಾರು CM DK ಶಿವಕುಮಾರ್ ಅವರಾಗಿರಲಿ, ಅಂದರೆ ಅವರ ಕನಸಿನ ಕೂಸಲ್ವ ಬೆಂಗಳೂರು. ನಾನು ಬೆಂಗಳೂರನ್ನ ಏನು BBMP ಇದ್ದಿದ್ದನ್ನ ಗ್ರೇಟರ್ ಬೆಂಗಳೂರಾಗಿ 5 ಪಾಲಿಕೆಗಳನ್ನಾಗಿ ಮಾಡಿ ಅದಕ್ಕೆ ಒಂದು ಆಡಳಿತ ಸುಧಾರಣೆ ತರಬೇಕು, ನನ್ನ ಡ್ರೀಮ್ ಪ್ರಾಜೆಕ್ಟ್ ಹಿಂಗಿದೆ, ಬೆಂಗಳೂರು ಹಿಂಗಿರಬೇಕು ಅನ್ನೋ ಆಲೋಚನೆ ಮಾಡ್ತಾ ಇದ್ದಾರಲ್ಲ, ಅವರು ಮೊದಲು ಮಾತಾಡಬೇಕು. ಯಾರಿಂದ ತಪ್ಪಾಗಿದೆ ಇದು? ಯಾಕಾಗಿ ತಪ್ಪಾಗಿದೆ ಇದು? ಜನರ ಕಣ್ಣಿಗೆ ಮಣ್ಣೆರ್ಚ ಅಂತ ಕೆಲಸ ಮಾಡಿದ್ದಾರೆ ಇದು. ಮತ್ತು BDA ಆಯುಕ್ತರಾಗಿದ್ದಂಥವ್ರು ಗಿನ್ನಿಸ್ ದಾಖಲೆಯನ್ನು CM ಕಡೆಯಿಂದ ಇಸ್ಕೋತಾರೆ. 15 ಲಕ್ಷ ಸಸಿಯನ್ನು ನೆಟ್ಟಿದ್ದೀವಿ ನಾವು ಅಂತ ಗಿನ್ನಿಸ್ ದಾಖಲೆ ಮಾಡಿದ್ದೀವಿ ನಾವು ಅನ್ನೋ ಒಂದು ಸರ್ಟಿಫಿಕೇಟ್ನ ಇಸ್ಕೋತಾರೆ. ಆಗಿದ್ದರೆ ಇದು ಸುಳ್ಳ? ಗಿನ್ನಿಸ್ ರೆಕಾರ್ಡ್ ಕೊಟ್ಟವ್ರಂಥವ್ರು ಸುಳ್ಳ? ಅಥವಾ ಗಿನ್ನಿಸ್ ರೆಕಾರ್ಡ್ ಪತ್ರ ಇಸ್ಕೊಂಡ್ರಲ್ಲ ನೀವು, ಅವಾಗ ನಿಮಗೆ ಅನ್ನಿಸ್ಲಿಲ್ವ ನಾವು 15 ಲಕ್ಷ ಸಸಿಯನ್ನು ನಾವು ನೆಟ್ಟಿಲ್ಲ, ನಾವು ಮಾಡ್ತಾ ಇದ್ದೀವಿ, ಜನರಿಗೆ ಮಹಾಮೋಸ ಮಾಡ್ತಾ ಇದ್ದೀವಿ, ಮಣ್ಣೆರುತ್ತಾ ಇದ್ದೀವಿ ಅನ್ನೋದು ಗೊತ್ತಾಗಲಿಲ್ವ? ಈಗ ನಿನ್ನೆ ದಿನ ನಾವು ಏನು ಕೃಷ್ಣ ಬೈರೇಗೌಡರನ್ನ ಮಾತಾಡಿಸಿದಾಗ ಕೃಷ್ಣ ಬೈರೇಗೌಡರು ಹೇಳ್ತಾರೆ, ಹೌದಾ ಅದಾಗಿದೆಯಾ ನೋಡೋಣ ಅಂತಂದು ಹೇಳ್ತಾರೆ. ಅಂದರೆ ಅವ್ರ ವ್ಯಾಪ್ತಿಗೆ BDA ಬರಲ್ವಾ? ಅಂದರೆ ಅಪೂರ್ಣವಾದ ಖಾತೆಯನ್ನು ಇಟ್ಕೊಂಡು ಅವರು ಅಸಮಾಧಾನ ಆಗಿದ್ದಾರೆ. ಅದ್ರ ಜೊತೆಗೆ ಇಂಥ ಸ್ಕ್ಯಾಮ್ಗಳು ಬಂದಾಗ ಒಂದು ಕ್ರಿಯಾಶೀಲ ಮತ್ತು ಒಂದು ಪಕ್ಷಪಾತವಿಲ್ಲದೆ ಕೆಲಸ ಮಾಡುವಂಥ ಸಚಿವರು ಅನ್ನೋ ಒಂದು ಹೆಸರು ಪಡೆದಿದ್ದಾರೆ ಕೃಷ್ಣ ಬೈರೇಗೌಡರು. ಅವ್ರಿಗೂ ಮಣ್ಣೆರ್ಚ ಅಂತ ಕೆಲಸ ಆಯ್ತಾ ಇದು? ಹಾಗಿದ್ರೆ ಇದ್ರಕ್ಕೆ ಹೊಣೆ ಯಾರು ಹೊರಬೇಕು? BDA ಆಯುಕ್ತರು ಹೊರಬೇಕಾ? BDA ಅಧ್ಯಕ್ಷರು ಹೊರಬೇಕಾ? ನಗರಾಭಿವೃದ್ಧಿ ಸಚಿವರು ಹೊರಬೇಕಾ? ಅಥವಾ CM ಹೊರಬೇಕು? ಇದ್ರ ನಿಜವಾದ ಈ ಪಾಪದ ಕೂಸಿನ ಕರ್ತೃ ಯಾರು ಅನ್ನೋದು ತೋರಿಸ್ಬೇಕು. ಹೀಗಾಗಿ ಅಶ್ವವೇಗ ನ್ಯೂಸ್ ಚಾನಲ್ ಯಾವತ್ತೂ ಕೂಡ ನಮ್ಮ ತಂಡ ಇದನ್ನು ಸುಮ್ಮನೆ ಬಿಡಲ್ಲ.
ಇದರ ಬೆನ್ನತ್ತೆ ಹತ್ತುತ್ತೀವಿ. ಇದ್ರನ್ನ ಈ ಮಹಾ ಮೋಸ ಮಾಡಿದವ್ರು ಯಾರು, ಅವ್ರನ್ನ ನಾವು ಬೆನ್ನತ್ತಿ ಅವ್ರನ್ನ ಪತ್ತೆ ಹಚ್ಚೋವರೆಗೂ ಬಿಡೋದಿಲ್ಲ. ನಾವು ಇಲ್ಲಿಗೆ ನಾವು ಸುದ್ದಿ ಮಾಡಿ ಸುಮ್ಮನಾಗೋದಿಲ್ಲ, ಇದನ್ನು ಮುಂದುವರಿಸ್ತೀವಿ. ಇದಕ್ಕೇನು ಬೇಕೋ ಪೂರಕ ದಾಖಲೆಗಳನ್ನು ನಾವು ಹೊಂದಿಸ್ತೀವಿ ಅಂತ ಹೇಳ್ತೀನಿ ಲಕ್ಷ್ಮಿ. ಧನ್ಯವಾದ ಪವನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಏನೋ BDA ತನ್ನ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳಿ ಇಲ್ಲಿ ಕೃಷ್ಣ ಬೈರೇಗೌಡರು ಹೇಳಿರುವಂಥದ್ದು. ಅಂದರೆ ನಮ್ಮ ಪ್ರತಿನಿಧಿ ಕೇಳ್ತಾರೆ ಈ ವಿಚಾರವಾಗಿ ಸಂಬಂಧಪಟ್ಟಂತೆ, ಅದಕ್ಕೆ BDAನ ಕೇಳಿ ಅಂತ ಹೇಳ್ತಾರೆ. ಇಲ್ಲಿ ಯಾರನ್ನ ಪ್ರಶ್ನೆ ಮಾಡಬೇಕು, BDA ಅಧ್ಯಕ್ಷ ಹ್ಯಾರಿಸ್ ಕೂಡ ಈ ಬಗ್ಗೆ ಮಾತನಾಡ್ತಿಲ್ಲ, ಮಣಿವಣ್ಣನ್ ಕೂಡ ಮಾತನಾಡ್ತಿಲ್ಲ, DK ಶಿವಕುಮಾರ್ ಕೂಡ ಈ ಬಗ್ಗೆ ಏನೂ ಮಾತನಾಡ್ತಿಲ್ಲ. ಅಂದರೆ ಸತತವಾಗಿ ಇಲ್ಲಿ ನಾವು ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದೇವೆ, ಈ ಬಗ್ಗೆ ನಾವು ಏನು ಸಾಕಷ್ಟು ಪ್ರಶ್ನೆಯನ್ನು ಮಾಡ್ತಿದ್ದೀವಿ, ಆದರೂ ಕೂಡ ಯಾರೊಬ್ಬರೂ ಈ ಬಗ್ಗೆ ಸರಿಯಾದಂತಹ ಉತ್ತರವನ್ನು ನೀಡ್ತಾ ಇಲ್ಲ. 15 ಲಕ್ಷ ಗಿಡವನ್ನು ನೆಟ್ರ, ಏನು ಮಾಡಿದ್ರು ಇಲ್ಲಿ, 88 ಕೋಟಿ ರೂಪಾಯಿ ಹಣ ಎಲ್ಲಿ ಹೋಯ್ತು, ಯಾರ ಜೇಬಿಗೆ ಹೋಯ್ತು, ಏನು ಆಯಿತು ಅನ್ನುವಂಥದ್ದು ಇಲ್ಲಿ ಮೂಡ್ತಾ ಇರುವಂತಹ ಪ್ರಶ್ನೆ. ಯಾರನ್ನ ನಾವು ಪ್ರಶ್ನೆ ಮಾಡಬೇಕು, ಇದಕ್ಕೆ ಯಾರು ಆನ್ಸರ್ ಮಾಡಬೇಕು? ಒಬ್ಬರನ್ನ ಕೇಳಿದ್ರೆ ಇಲ್ಲ BDAನ ಕೇಳಿ ಅಂತ ಹೇಳ್ತಾರೆ. BDA ಅಧ್ಯಕ್ಷರು ನೋಡಿದ್ರೆ ಯಾವುದೇ ಮಾತನಾಡ್ತಿಲ್ಲ. ಯಾರನ್ನ ಇಲ್ಲಿ ಪ್ರಶ್ನೆ ಮಾಡಬೇಕು?